ಹಾಯ್ ನಮಸ್ಕಾರ. ಐಟಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಡೈಲಿ ಜಿಮೇಲ್ ಅಥವಾ ಔಟ್ಲುಕ್ ಬಳಸಿ ಇಮೇಲ್ ಕಳಿಸ್ತೀವಿ. ಆದ್ರೆ ಆ ಇಮೇಲ್ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ಇಮೇಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇದರಲ್ಲಿ ಬಳಸುವ ಮೇನ್ ಕೀವರ್ಡ್ಸ್ ಏನು ಅಂದ್ರೆ SMTP, DNS, IMAP ಅಂಡ್ POP3. ಮೊದಲಿಗೆ SMTP ಅಂದರೆ ಏನು? SMTP ಅಂದ್ರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಈ ಪ್ರೋಟೋಕಾಲ್ ನ ಇಮೇಲ್ ಕಳುಹಿಸಲು ಬಳಸುವ ಪ್ರೋಟೋಕಾಲ್ ಇದಾಗಿದೆ. ನೀವು ಜಿಮೇಲ್ ಅಥವಾ ಔಟ್ಲುಕ್ ನಲ್ಲಿ ಸೆಂಡ್ ಒತ್ತಿದ ಮೇಲೆ ನಿಮ್ಮ ಇಮೇಲ್ ಮೊದಲು ನಿಮ್ಮ ಮೇಲ್ ಸರ್ವರ್ಗೆ ಹೋಗುತ್ತದೆ. ಮತ್ತೆ ಅಲ್ಲಿಂದ ರಿಸೀವರ್ ಮೇಲ್ ಸರ್ವರ್ಗೆ ಹೋಗಲು SMTP ಯೂಸ್ ಮಾಡಲಾಗುತ್ತದೆ. ನೆಕ್ಸ್ಟ್ IMAP ಅಂದರೇನು? IMAP ಅಂದ್ರೆ ಇಂಟರ್ನೆಟ್ ಮೆಸೇಜ್ ಆಕ್ಸೆಸ್ ಪ್ರೋಟೋಕಾಲ್. ಮೇಲ್ ಸರ್ವರ್ ನಲ್ಲಿ ಇರುವ ಇಮೇಲ್ ಅನ್ನು ರೀಡ್ ಮಾಡಲು ಬಳಸುವ ಪ್ರೋಟೋಕಾಲ್. IMAP ನ ಫೀಚರ್ಸ್ ಏನಂದ್ರೆ ನಾವು ಇಮೇಲ್ ನ ಓದಿದಾದ್ಮೇಲೆ ಆ ಇಮೇಲ್ ಕಾಪೀಸ್ ಸರ್ವರ್ ನಲ್ಲೇ ಸೇವ್ ಆಗುತ್ತದೆ. ಮೊಬೈಲ್, ಲ್ಯಾಪ್ಟಾಪ್ ಎರಡರಲ್ಲೂ ಒಂದೇ ಇಮೇಲ್ ಕಾಣಿಸುತ್ತದೆ. ಡಿವೈಸ್ ನಡುವೆ ಇಮೇಲ್ ಸಿಂಕ್ ಆಗಲು IMAP ಯೂಸ್ ಆಗುತ್ತದೆ. POP3 ಅಂದ್ರೇನು? POP3 ಅಂದ್ರೆ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ವರ್ಷನ್ 3. ಮೇಲ್ ಸರ್ವರ್ ನಿಂದ ಇಮೇಲ್ಸ್ ಅನ್ನು ನಿಮ್ಮ ಸಿಸ್ಟಮ್ಗೆ ಡೌನ್ಲೋಡ್ ಮಾಡಲು ಬಳಸುವ ಪ್ರೋಟೋಕಾಲ್. ಸೊ POP3 ಫೀಚರ್ಸ್ ಏನಂದ್ರೆ ಇಮೇಲ್ಸ್ ನ ಲೋಕಲ್ ಸಿಸ್ಟಮ್ ಗೆ ಡೌನ್ಲೋಡ್ ಮಾಡಲು POP3 ನ ಯೂಸ್ ಮಾಡ್ತೀವಿ. ಕೆಲವೊಮ್ಮೆ ಸರ್ವರ್ ಇಂದ ಇಮೇಲ್ ನ ಡೌನ್ಲೋಡ್ ಮಾಡಾದ್ಮೇಲೆ ಆ ಸರ್ವರ್ ಇಂದ ಡಿಲೀಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಕೊನೆಗೆ DNS MS ರೆಕಾರ್ಡ್ ಅಂದ್ರೇನು? DNS ಅಂದ್ರೆ ಯಾವ ಡೊಮೈನ್ ಗೆ ಯಾವ ಮೇಲ್ ಸರ್ವರ್ ಇಮೇಲ್ ರಿಸೀವ್ ಆಗಬೇಕು ಅನ್ನೋದನ್ನು ತಿಳಿಸುವ ಸಿಸ್ಟಮ್. ಫಾರ್ ಎಕ್ಸಾಂಪಲ್, ಒಬ್ಬ ಯೂಸರ್ ಜಿಮೇಲ್ ಯೂಸರ್ ಯಾಹೂ ಯೂಸರ್ ಗೆ ಇಮೇಲ್ ಕಳಿಸಬೇಕು ಅಂದ್ರೆ ಗೂಗಲ್ ಮೇಲ್ ಸರ್ವರ್ ಚೆಕ್ ಮಾಡುತ್ತೆ ಯಾಹೂ ಸರ್ವರ್ ಇದೆಯಾ ಇಲ್ವಾ ಅಂತ. ಸೊ ಆ ರೀತಿ DNS ವರ್ಕ್ ಆಗುತ್ತೆ. ಎಕ್ಸಾಂಪಲ್ ಅಲ್ಲಿ ಇಮೇಲ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡುವ. ಜಿಮೇಲ್ ಯೂಸರ್ ಇಮೇಲ್ ನ ಬರೀತಾನೆ PC ನ ಯೂಸ್ ಮಾಡಿ. ಸೊ ಒಂದ್ಸಲ ಅದನ್ನ ಸೆಂಡ್ ಮಾಡಿದ್ಮೇಲೆ ಆ ಇಮೇಲ್ ಫಸ್ಟ್ ಸ್ಕ್ಯಾನ್ ಆಗುತ್ತೆ, ಮೇಲ್ ಮತ್ತೆ ಅಟ್ಯಾಚ್ಮೆಂಟ್. ಸೊ ಎಲ್ಲ ಓಕೆ, ವೈರಸ್ ಆರ್ ಏನು ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಏನು ಇಲ್ಲ ಅಂತ ಹೇಳಿದ್ಮೇಲೆ ಅದು SMTP ಪ್ರೋಟೋಕಾಲ್ ಮುಖಾಂತರ ಗೂಗಲ್ ಮೇಲ್ ಸರ್ವರ್ ಗೆ ಹೋಗುತ್ತೆ. ಸೊ ಮೇಲ್ ಸರ್ವರ್ ಅಲ್ಲಿ DNS ಕಾನ್ಫಿಗರ್ ಆಗಿರುತ್ತೆ. ಸೊ DNS ಏನ್ ಮಾಡುತ್ತೆ ಅಂದ್ರೆ DNS ಕನ್ವರ್ಟ್ಸ್ ನೇಮ್ ಟು IP ಅಡ್ರೆಸ್. ಸೊ ಒಂದ್ಸಲ ಅದು ನೇಮ್ ಇಂದ IP ಅಡ್ರೆಸ್ ಕನ್ವರ್ಟ್ ಆದ್ಮೇಲೆ MX ರೆಕಾರ್ಡ್ ನ ಯೂಸ್ ಮಾಡಿ ಆ IP ಆರ್ ನೇಮ್ ನ ಫೈಂಡ್ ಮಾಡುತ್ತೆ. ಯಾಹೂ ಅನ್ನೋ ನೇಮ್ ಫೈಂಡ್ ಆದ್ರೆ ಅದು ಯಾಹೂ ಮೇಲ್ ಸರ್ವರ್ ಗೆ ಇಮೇಲ್ ನ ಡೆಲಿವರಿ ಮಾಡುತ್ತೆ. ಅಗೇನ್ ಅದೇ ಪ್ರೋಸೆಸ್ ಯಾಹೂ ಮೇಲ್ ಸರ್ವರ್ ಅಲ್ಲೂ ಆಗುತ್ತೆ. ಸೊ ಅದು ಅಷ್ಟೇ, MS ರೆಕಾರ್ಡ್ ಯೂಸ್ ಮಾಡಿ ಜಿಮೇಲ್ ಯೂಸರ್ ಮೇಲ್ ಸರ್ವರ್ ಅಲ್ಲಿ MX ರೆಕಾರ್ಡ್ ಅಲ್ಲಿ ಇದೆಯಾ ಇಲ್ವಾ ಅಂತ. ಒಂದ್ಸಲ ಜಿಮೇಲ್ ಯೂಸರ್ ಆ MX ರೆಕಾರ್ಡ್ ಅಲ್ಲಿ ಇದೆ ಅಂತ ಕನ್ಫರ್ಮ್ ಆಯ್ತು ಅಂದ್ಮೇಲೆ ಆ ಮೇಲ್ ನ ಯಾಹೂ ಯೂಸರ್ ಗೆ ಡೆಲಿವರಿ ಆಗುತ್ತೆ. ಸೊ ಯಾಹೂ ಯೂಸರ್ ಒಂದ್ಸಲ ಆ ಮೇಲ್ ಡೆಲಿವರಿ ಆದ್ಮೇಲೆ POP3 ಆರ್ IMAP ಪ್ರೋಟೋಕಾಲ್ ಯೂಸ್ ಮಾಡಿ ಡೌನ್ಲೋಡ್ ಮಾಡಬಹುದು ಅಂಡ್ ರೀಡ್ ಕೂಡ ಮಾಡಬಹುದು. ಈ ರೀತಿ ಇಮೇಲ್ ವರ್ಕ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಖುಷಿಯಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.